ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ರಿಸಲ್ಟ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ ಹೇಳಿ ಅಂತ ಕೇಳ್ತಿದ್ರು. ಸೊ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ ಹೇಳಿದ ಆದ್ಮೇಲೆ ಈಗ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ನಮಗೆ ಎಕ್ಸಾಕ್ಟ್ ಯಾವಾಗ ಬರುತ್ತೆ ರಿಸಲ್ಟ್, ಯಾಕೆ ಈ ರೀತಿ ಡಿಲೇ ಆಗ್ತಿದೆ, ನಾವು ರಿಸಲ್ಟ್ ಅನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು. ಇರುವಂತಹ ಎಲ್ಲ ತರಹದ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ನಿಮಗೆ ಮೇ ಕೊನೆ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ತರಹದ KCET 2026 ಕಂಪ್ಲೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಆದ್ರೆ ಪಡ್ಕೋತೀರಾ. ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ 90% KCET ಬರೆದಿರುವ ಸ್ಟೂಡೆಂಟ್ಸ್ಗೆ ಈ ಒಂದು ವಿಷಯ ಆದರೆ ಟೋಟಲಿ ಗೊತ್ತಿರೋದೇ ಇಲ್ಲ. ಸೊ ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಆದರೆ ತಿಳಿಸ್ಕೊಡ್ತೀನಿ. ನೀವು KCET ಇಂದ ಟಾಪ್ CSE ಸೀಟ್ ಪಡ್ಕೋಬೇಕು ಅಂತ ಅಂದ್ರೆ ಮಿನಿಮಮ್ 5K ಒಳಗಡೆ ನಿಮ್ಮ ಒಂದು ರ್ಯಾಂಕ್ ಆದರೆ ಬಂದಿರಬೇಕು, 5,000 ಒಳಗಡೆ ನಿಮ್ಮ ರ್ಯಾಂಕ್ ಆದರೆ ಬಂದಿರಬೇಕು. ಇಲ್ಲ ಅಂತ ಅಂದರೆ ಯಾವುದಾದ್ರೂ ಕಾಲೇಜಲ್ಲಿ ಕಾಂಪ್ರಮೈಸ್ ಆಗಿ ಸೆಟಲ್ ಆಗ್ತದೆ. ಸೊ ನೀವೀಗ ಏನು ಮಾಡಬೇಕು ಅಂತ ಅಂದರೆ May 13th ನಡೆಯುವ ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಆದರೆ ನಿಮಗೆ KCET ಮುಂದೆ ಡೈರೆಕ್ಟ್ CSE ಅಡ್ಮಿಷನ್ ಸಿಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಆನ್ಲೈನ್ ಎಕ್ಸಾಮು. ಇದಕ್ಕೆ ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿ ಬೇಡ, ಬೇಸಿಕ್ ಮ್ಯಾಥ್ಸ್ ಬಂದರೆ ಸಾಕು. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ. ಬೆಸ್ಟ್ ಪಾರ್ಟ್ ಏನಂತ ಅಂದರೆ ನಿಮ್ಮ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿ ಫಸ್ಟ್ ಇಯರ್ ಫೀಸು ಗೆಟ್ ಅಪ್ ಟು 100% ಸ್ಕಾಲರ್ಶಿಪ್ಪನ್ನು ಸಹ ಸಿಗುತ್ತೆ. ಈ ಎಕ್ಸಾಮ್ ಮೂಲಕ ನೀವು BTech ಅಲ್ಲಿ AI ML ರೋಬೋಟಿಕ್ಸ್ ಡೇಟಾ ಸೈನ್ಸ್ ಎಲ್ಲನೂ ಸಹ ಕಲಿಬೋದು ಮತ್ತು ಪೇಯ್ಡ್ ಇಂಟರ್ನ್ಶಿಪ್ಸನ್ನು ಕೂಡ ಕ್ರ್ಯಾಕ್ ಮಾಡ್ಬೋದು ಆಗಿರುತ್ತೆ. ಮೈಕ್ರೋಸಾಫ್ಟ್, ಅಮೆಜಾನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಮಾಸ್ಟರ್ ಕ್ಲಾಸ್ ಸಿಗುತ್ತೆ. ಓಪನ್ AI ಅಕಾಡೆಮಿ ಥರ ಟಾಪ್ ಪ್ಲಾಟ್ಫಾರ್ಮ್ಸ್ಗೆ ನಿಮ್ಮ ಐಡಿಯಾಸ್ ಪಿಚ್ ಮಾಡ್ಬೋದು. ಸ್ಟಾರ್ಟಪ್ಸ್, ಇಂಟರ್ನ್ಶಿಪ್ಸ್, ಕಂಟೆಂಟ್ ಕ್ರಿಯೇಷನ್ ಎಲ್ಲ ಪಾಸಿಬಲ್ ಇರುತ್ತೆ. ಇದೆಲ್ಲ ನಡೆಯೋದು NIAT ನೆಕ್ಸ್ಟ್ ವೇವ್ ಇನೋವೇಷನ್ ಇನ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಲ್ಲಿ. NIAT ಮಂಗಳೂರು, ಬೆಂಗಳೂರು ಹಾಗೆ ಇಂಡಿಯಾ ಫುಲ್ ಅಲ್ಲಿ 25+ ಲೊಕೇಶನ್ಸ್ ಅಲ್ಲಿ ಆದರೆ ಇದೆ. ಟೈಮ್ ತುಂಬ ಕಡಿಮೆ ಇರೋದು. ಸೊ ಅರ್ಲಿ ರಿಜಿಸ್ಟರ್ ಆದರೆ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ರಿಜಿಸ್ಟರ್ ಮಾಡಿ. ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ಆಪರ್ಚುನಿಟಿನ ಎಲ್ಲರೂ ಈಗಲೇ ಯೂಸ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಟು ವಿಡಿಯೋ ಬರೋದಾದರೆ ನೋಡಿ, ನಿಮಗೆ ಮೇ ಕೊನೆ ವಾರದಲ್ಲಿ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಮೇ ಕೊನೆ ವಾರದಲ್ಲಿ KCET 2026 ರಿಸಲ್ಟ್ ಆದ್ರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನಾವು ಮೇ ಕೊನೆ ವಾರ ಅಂತ ಹೇಳ್ಬಿಟ್ಟು ಯಾಕೆ ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ವಿ ಅಂತ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ 2 ಆದ್ರೆ ನಡಿಬೇಕಿತ್ತು. ಎಕ್ಸಾಮ್ 2 ನಡೆದಿದ್ದ ಆದ್ಮೇಲೆ, ಎಕ್ಸಾಮ್ 2 ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಮಿಡಿಯೇಟ್ ಆಗಿ KCET 2026 ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಅನ್ಕೊಂಡಿದ್ವಿ. ಈಗ ಅದೇ ರೀತಿಯಲ್ಲಿ ಎಕ್ಸಾಮ್ 2 ಕಂಪ್ಲೀಟ್ ಆಯ್ತು. ಇನ್ನೇನು 1 or 2 ಡೇಸ್ ಒಳಗಡೆ ಎಕ್ಸಾಮ್ 2 ರಿಸಲ್ಟ್ ಸಹ ಬರುತ್ತೆ. ಬಟ್ ಆದ್ರೆ ನಿಮ್ಗೆ ಇಲ್ಲಿ ಮೇ ಕೊನೆ ವಾರದಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರ್ತಿಲ್ಲ. ಯಾಕೆ ಅಂತ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಇದು ಬಂದ್ಬಿಟ್ಟು ಈಗ ಮತ್ತೆ ರೀ ಎಕ್ಸಾಮ್ ಆದ್ರೆ ಆಗ್ತಿರುವಂತದ್ದು ಕೇವಲ ಹಿರಿಯೂರು ಸೆಂಟ್ರಲ್ ಮಾತ್ರ. ಎಲ್ಲ ಆದ್ರೆ ಇದ್ರ ಬಗ್ಗೆ ಒಂದಿಷ್ಟು ಆರೋಪ ಇತ್ತು. ಸೊ ಇಲ್ಲಿ ಬಂದ್ಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆದ್ರೆ ನಡೀತಿರುವಂತದ್ದು. ಈಗ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಈಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಒಂದು ಡೇಟ್ಸ್ ಅನ್ನ ಅನೌನ್ಸ್ ಮಾಡಬೇಕು. ಡೇಟ್ಸ್ ಅನೌನ್ಸ್ ಮಾಡಿದ ಆದ್ಮೇಲೆ ಯಾವಾಗ ನಿಮ್ಗೆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಇಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಈಗ ಹಿರಿಯೂರು ಸೆಂಟ್ರಲ್ ಏನಿದೆ ಅಲ್ಲಿ ಎಕ್ಸಾಮ್ ಯಾವಾಗ ಇಡ್ತಾರೆ ಅಂತ ಹೇಳಿ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ನಿಮ್ಮ ಒಂದು KCET 2026 ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುವಂತದ್ದು. ಯಾಕಂತ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಏನಿದೆ ಆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ ಆದ್ಮೇಲೆ ಹಿರಿಯೂರು ಸೆಂಟ್ರಲ್ 1 or 2 ಡೇಸ್ ಇಲ್ಲ ಅಂತಂದ್ರೆ 3 ಡೇಸ್ ಒಳಗಡೆ ಅದರ ಒಂದು ರಿಸಲ್ಟ್ ಅನ್ನ ಅಲ್ಲಿ ನಿಮ್ಗೆ ಕೊಡ್ಬೋದಾಗುತ್ತೆ. ಸೊ ಹಾಗಾಗಿ ಬಂದ್ಬಿಟ್ಟು KCET 2026 ರಿಸಲ್ಟ್ ನಿಮ್ಗೆ ಮೇ ಕೊನೆ ವಾರದಲ್ಲಿ ಆದ್ರೆ ಬರ್ತಿಲ್ಲ. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ ಹೇಳಿ ಅಂತ ಕೇಳ್ತಾನೆ ಇದ್ದಾರೆ. ಸೊ ಈಗ ಆಗ್ತಿರುವಂತಹ ಎಲ್ಲಾ ತರಹದ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ರೆ ನಿಮ್ಗೆ ಜೂನ್ ಫಸ್ಟ್ ವೀಕ್ ಅಲ್ಲೂ ಸಹ ನಿಮ್ಮ ಒಂದು KCET 2026 ರಿಸಲ್ಟ್ ಬರೋ ಹಾಗೆ ಇಲ್ಲ. ನಿಮ್ಗೆ ಏನಿದ್ರು ಸಹ ಜೂನ್ 15ನೇ ತಾರೀಕು ಮೇಲೆ ನಿಮ್ಮ ಒಂದು KCET 2026 ರಿಸಲ್ಟ್ ಆದ್ರೆ ಬರುವಂತದ್ದು. ಸೊ ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು. ಯಾಕಂತ ಅಂದ್ರೆ ಇಲ್ಲಿ ನಮ್ಗೆ ಪ್ರತಿ ವರ್ಷನೂ ಸಹ ಇಲ್ಲಿ ಯಾವುದೋ ಒಂದು ರೀತಿಯ ಡಿಲೇ ಆಗ್ತಾನೆ ಇರುವಂತದ್ದು. ಈಗ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಲಾಸ್ಟ್ ಇಯರ್ಸ್ ಎಲ್ಲಾನು ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದ್ದು. ಅವಾಗ ನೀಟ್ ಏನೋ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಗ್ತಾ ಬಂತು. ಈ ರೀತಿಯಾಗಿ ನಡೀತಾ ಇತ್ತು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ, ಈ ವರ್ಷ ಬಂದ್ಬಿಟ್ಟು KCET ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಸಪರೇಟ್ ಆಗಿ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಾದ್ರೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆದ್ರೆ ನಡೀತಿರುವಂತದ್ದು, ಸಭೆ ಆದ್ರೆ ಕಂಡಕ್ಟ್ ಆಗಿದೆ. ಸೊ ಇದೆಲ್ಲ ಡಿಸ್ಕಷನ್ಸ್ ನಡೆದಿದ್ದ ಆದ್ಮೇಲೆ ನಮಗಾದ್ರೆ ಗೊತ್ತಾಗುತ್ತೆ KCET 2026 ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡ್ತಾರಾ ಇಲ್ಲ ಅಂತಂದ್ರೆ KCET ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ಆಗಿ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು. ಸೊ ಈಗ ಸದ್ಯಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಜೂನ್ 15ನೇ ತಾರೀಕು ಮೇಲೆ ರಿಸಲ್ಟ್ ಬರುವಂತಹ ಎಲ್ಲಾ ತರಹದ ಪಾಸಿಬಿಲಿಟೀಸ್ ಆದ್ರೆ ಇದೆ. ಮೇ ಲಾಸ್ಟ್ ವೀಕ್ ಅಲ್ಲಿ ಆದ್ರೆ ನಿಮ್ಗೆ ರಿಸಲ್ಟ್ ಆದ್ರೆ ಬರ್ತಿಲ್ಲ. ಯಾಕಂತ ಅಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿತ್ತು ಇದು ಬಂದ್ಬಿಟ್ಟು ಇಲ್ಲಿ ಹಿರಿಯೂರು ಸೆಂಟ್ರಲ್ಲಿ ಮತ್ತೆ ರೀ ಎಕ್ಸಾಮ್ ಆದ್ರೆ ಮಾಡ್ತಿರೋದ್ರಿಂದ, ಸೊ ಇಲ್ಲಿ ಒಂದಿಷ್ಟು ದಿನಗಳ ಕಾಲ
ಟೈಮ್ ಆದರೆ ಬೇಕಾಗುತ್ತೆ. ನಿಮಗೆ ಜೂನ್ 15ನೇ ತಾರೀಕು ಮೇಲೆ ನಿಮ್ಮ ಒಂದು KCET 2026 ರಿಸಲ್ಟ್ ಸಿಗುವಂತಹ ಪಾಸಿಬಿಲಿಟೀಸ್ ಆದರೆ ಇದೆ. ಓಕೆನಾ. ಸೊ ಸ್ಟೂಡೆಂಟ್ಸಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿನ ಈ ವಿಡಿಯೋದಲ್ಲೂ ಸಹ ನಿಮಗೆ ರಿಸಲ್ಟ್ ಬರುವಂಥದ್ದು ಲೇಟ್ ಆಗುತ್ತೆ, ಕೌನ್ಸಿಲಿಂಗ್ ಲೇಟ್ ಆಗುತ್ತೆ, ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ, ಇಲ್ಲ ಅಂತ ಅಂದರೆ ಅಲ್ಲಿ ಕಾಲೇಜಸ್ ಅಲ್ಲಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅವು ಯಾವುದೇ ಒಂದು ನಿಮಗೆ ಆದರೆ ಮಿಸ್ ಆಗೋದಿಲ್ಲ. ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರತಿ ವರ್ಷ ಯಾರಿಗೆಲ್ಲ ಏನೇನು ಸಿಗ್ತಿದೆಯೋ ಅದೇ ಒಂದು ಬೆನಿಫಿಟ್ಸ್ ನಿಮಗೂ ಸಹ ಸಿಕ್ಕೇ ಸಿಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.